ಏನೋ ರವಿ, ಆಫೀಸ್ಗೆ ಈ ತರ ಬಂದಿದೀಯಾ? ನನ್ನ ನೋಡು, ಹ್ಯಾಕ್ ಪಂಕ್ ಆಗಿ ಬಂದಿದ್ದೀನಿ. ಎಷ್ಟೇ ಆದ್ರೂ ಯುವಕ ಅಲ್ವೇನೋ ನಾನು. ಹ? ಹ್ಯಾಕ್ ಬಂದ್ರು ನಡೆಯುತ್ತೆ. ಅಂದ್ರೆ ನಾನು ಯುವಕ ಅಲ್ವಾ? ಇಂಡೈರೆಕ್ಟ್ ಆಗಿ ನಾನು ಮುದುಕ ಅಂತ ಹೇಳ್ತಾ ಇದ್ದೀಯಾ? 40 ಗಡಿ ದಾಟ್ರು ನೀನು ಯಾವ ಸೀಮೆ ಯುವಕನೋ? ಆಯ್ತಪ್ಪ, ನೀನು ಯುವಕನೇ, ನಾನು ಮುದುಕ. ಆಯ್ತಾ? ತಾವು ಯುವಕರು, ದಯಮಾಡಿಸಿ. ಛೇ, ಬೀಗ ಹಾಕಿದೆಯಲ್ಲೋ. ನನಗೂ ಕಾಣಿಸ್ತಿದೆ ಕಣ. ಈ ಕಾವ್ಯ ಅದ್ಯಾಕಿ ತಗೊಂಡು ಹೋಗ್ತಾಳೋ ಏನೋ? ಮೇಡಮ್ ಹೇಳಿದಾರಲ್ಲ. ನಿಂಗ್ ಗೊತ್ತಿಲ್ಲ ಕಣೋ, ಇವತ್ ನೀನ್ ಆಫೀಸಿಗೆ ಬರೋಕ್ಕಿಂತ ಮುಂಚೆ ನಾನ್ ಕೀ ತಗೊಂಡು ಹೋಗ್ತಾ ಇದ್ದೆ. ಆಗ ಕರೆಕ್ಟ್ ಟೈಮ್ಗೆ ಆಫೀಸ್ ಓಪನ್ ಆಗ್ತಾ ಇತ್ತು, ಕರೆಕ್ಟ್ ಆಗಿ ಕೆಲಸನೂ ನಡೀತಾ ಇತ್ತು. ಅದಕ್ಕೆ ಕಣೋ ಪಂಕ್ಚುಯಾಲಿಟಿ ಅನ್ನೋದು. ಪಂಕ್ಚುಯಾಲಿಟಿ ಬಗ್ಗೆ ನೀನ್ ಯಾಕೋ ಮಾತಾಡ್ತೀಯ? ಪಂಕ್ಚುಯಾಲಿಟಿ ಗೋಕುಲಾಷ್ಟಮಿ ಆದ್ರೆ ನೀನ್ ಇಮಾಮ್ ಸಾಬಿ. ಮಾತ್ನಾಡ್ದೇನ್ ಮಾಡ್ತೀಯ? ಹುಡುಗಿಯರ್ನ ಕಂಡ್ರೆ ನಿನಗೆ ಸಾಫ್ಟ್ ಕಾರ್ನರ್ ಜಾಸ್ತಿ ಅಲ್ವೇನೋ? ಎಷ್ಟೇ ಆದ್ರೂ ಯುವಕ ಅಲ್ವೇನೋ? ಏಯ್, ನೀನ್ ಒಬ್ಬನೇ ಯುತ್ತಲ್ಲ ಕಣೋ. ಮದ್ವೆ ಆಗದೆ ಇರೋರು ಎಷ್ಟೇ ವಯಸ್ಸಾದ್ರೂ ಯುತ್ಸೆ. ಆ ವಿಷಯಕ್ಕೆ ಬಂದ್ರೆ ನಾನು ನಿನಗಿಂತ ಸೀನಿಯರ್ ಯುತ್ತು. ಬಡ್ಕೊಂಡಂಗಾಯ್ತು. ನಡಿ, ಕಾಫಿನಾದ್ರೂ ಕುಡಿದು ಬರೋಣ. ನಾನು ಕುಡಿಯಲ್ಲಪ್ಪ, ಬೇಕಾದ್ರೆ ಕಂಪನಿ ಕೊಡ್ತೀನಿ. ಸರಿ ನಡಿ. ಯಾವತ್ತಿಂದ ಬಿಟ್ಟೆ ಕುಡಿಯೋದನ್ನ? ಕುಡಿಯೋದನ್ನ ಅಂದ್ರೆ ಹೆಂಡ ಕುಡಿಯೋದನ್ನಲ್ಲ ಕಣೋ, ಕಾಫಿ ಕುಡಿಯೋದನ್ನ ಅಂದೆ. ಯಾಕೆ? ಯಾಕಂದ್ರೆ ಅಂತದನ್ನೆಲ್ಲ ನಿನ್ನಂತ ಬಾಲಕರು ಕುಡಿಬೇಕು, ನನ್ನಂತ ಯುವಕರಲ್ಲ. ಹೌದು, ಇತ್ತೀಚೆಗೆ ಗಮನಿಸಿದ್ಯಾ ಆ ಕಾವ್ಯನು ಆ ಪಲ್ಲವಿನು? ಮೇಡಮ್ನ ಹೆಸರು ಹಿಡಿದು ಕೂಗ್ತಿದ್ಯಲ್ಲೋ? ಯಾಕೋ ಕೂಗ್ಬಾರ್ದು, ನಾನೇನು ಅವಳು ಕಟ್ಕೊಂಡಿರೋ ಹೆಂಡ್ತಿ ಅಲ್ಲ ಕಣೋ. ಅವಳು ಇವಳು ಬೇರೆ ಅಂತಿದ್ಯಾ? ನಾನು ಅನ್ಬೋದು ಕಣೋ, ನೀನ್ ಅನ್ಬಾರ್ದು. ಯಾಕೆ ಅಂತ ಕೇಳು. ಯಾಕೆ? ಪಲ್ಲವಿ ನಿನಗೆ ಅತಿಗೆ ಸಮಾನ ಕಣೋ. ಹೋಗ್ಲಿ ಬಿಡು. ಅಲ್ಲ, ದಿನ ದಿನ ನೀನು ಒಂದು ವಿಷಯನ ಗಮನಿಸಿದೀಯಾ? ಆ ಪಲ್ಲವಿನು ಕಾವ್ಯನು ತುಂಬಾ ಹತ್ರ ಆಗ್ತಾ ಇದ್ದಾರೆ. ಆಫೀಸಿಗೆ ಬಂದ ತಕ್ಷಣ ಅವಳು ಇವಳನ್ನು ಕರೆಯೋದೇನು, ಕಾವ್ಯ ಓಡೋಡಿ ಹೋಗೋದೇನು, ಗುಸುಗುಸು ಪಿಸು ಪಿಸು ಅಂತ ಮಾತನಾಡ್ತಾನೆ ಇರ್ತಾರಮ್ಮ. ನಿನಗ್ಯಾಕ ಹೊಟ್ಟೆ ಉರಿ? ನನ್ನ ಹತ್ರ ಆ ರೀತಿ ಮಾತನಾಡಲ್ವಲ್ಲ ಅಂತ ಕಣೋ. ನಾನು ನೋಡ್ತಾನೆ ಇದ್ದೀನಿ, ಇಲ್ಲಿ ಮಾತನಾಡೋ ಸಾಲದೆ ಮನೆಗೂ ಬೇರೆ ಕರೆಸ್ಕೋತಾರಂತ ಕಣೋ. ನಾನೇ ಒಂದ್ಸಾರಿ ಕಾವ್ಯನ ಅವ್ರ ಮನೆ ಹತ್ರ ನೋಡಿದೆ. ಅವಳು ಪರ್ಸನಲ್ ವಿಷಯನೆಲ್ಲ ಇವಳು ಹೇಳ್ತಾಳೆ, ಇವಳು ಪರ್ಸನಲ್ ವಿಷಯನೆಲ್ಲ ಅವಳು ಹೇಳ್ತಾಳೆ. ಏನೋ ಏನೋ. ಇಷ್ಟೆಲ್ಲ ತಿಳ್ಕೊಂಡಿರ್ತೀಯಲ್ಲೋ? ಮೇಡಮ್ಗೆ ಏನಾದ್ರೂ ಲವ್ಗೂ ಮಾಡ್ತೀಯೇನೋ? ಹೌದು ಕಣೋ, ನನ್ನ ಹೃದಯದ ಅಂತರಂಗದ ಪಟದಲ್ಲಿ. ನಮಸ್ಕಾರ. ಕಡೆಗಳಿಗೆಲೆ ನೀನು ಈ ಚಟಾಪಟ ಅಂದು ನಮ್ಗೆ ಬ್ರೈನ್ ಟ್ಯೂಮರ್ ಬರೋ ಹಾಗೆ ಮಾಡಬೇಡ. ಏನೋ ಒಬ್ಬ ಪ್ರೇಮಿಯ ಅಂತರಂಗದ ಕೂಗು ನಿನಗೆ ಸುತ್ತಿ ಹೊಡೆದಾಗುತ್ತೇನೋ? ಅಲ್ಲಪ್ಪ, ಸಾಕು ಮಾಡು, ನಡೀನ್. ಇಲ್ಲ ನೀನ್ ಮೆಂಟಲ್ ಆಗ್ತೀಯಾ, ಇಲ್ಲ ನನ್ ಮೆಂಟಲ್ ಮಾಡ್ತೀಯಾ, ಕೊನೆಗೆ ನಡೀನ್. ಬನ್ನಿ. ನಾಳೆ 10 ಗಂಟೆಗೆ ಬಂದ್ಬಿಡಿ. ಸರ್, ರಾಜಿ ಅಕ್ಕನ ಫೋಟೋಗ್ರಾಫರ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಸರ್. ಹೆಂಗಸರು ಹುಡುಗಿರೆಲ್ಲ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿದ್ದಾರೆ. ಹೌದು ಅಹಮದ್, ಈ ಮಧ್ಯೆ ಗಮನಿಸ್ತಿದ್ಯಾ, ನಮ್ ಸ್ಟುಡಿಯೋಗೆ ಹೆಂಗಸರೇ ಹೆಚ್ಚಾಗಿ ಬರ್ತಿದ್ದಾರೆ. ರಾಜಿ ಇಷ್ಟು ಒಳ್ಳೆ ಫೋಟೋಗ್ರಾಫರ್ ಆಗ್ತಾಳೆ ಅನ್ಕೊಂಡಿರ್ಲಿಲ್ಲ. ಇದರಲ್ಲಿ ನನ್ನ ದೊಡ್ಡತನ ಏನಿದೆ ಸರ್? ಯಾರಲ್ಲಿ ಎಷ್ಟು ಬುದ್ಧಿವಂತಿಕೆ ಇದ್ರೂ ಅದನ್ನು ಪ್ರೋತ್ಸಾಹಿಸೋರಿದ್ರೇನೆ ಅದು ಉಪಯೋಗಕ್ಕೆ ಬರುತ್ತೆ. ನೀವು ನನಗೆ ಉತ್ಸಾಹ ತುಂಬಿದ್ರಿಂದಾನೇ ನಾನು ಧೈರ್ಯವಾಗಿ ಫೋಟೋ ತೆಗೆಯೋಕ್ಕಾಗಿದ್ದು. ಅಹಮದ್, ಪದ್ಮ ಯಾವುದೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿದ್ದಾಳಂತ ಹೇಳಿದ್ಯಲ್ಲ, ಏನದು?
ಏನಂತ ಹೇಳಿದ್ ರಾಜಿ ಅಕ್ಕ, ಪದ್ಮನ್ ನೆನ್ಸ್ಕೊಂಡ್ರೆ ದುಃಖ ಆಗತ್ತೆ. ಅವಳ ತೋಳಗಳ ನಡುವೆ ಒಂಟಿಯಾಗಿ ಬಿಟ್ ಬಂದೇನೋ ಅನ್ಸತ್ತೆ. ಅವಳನ್ನ ಸೇಫ್ ಆಗಿರೋ ಜಾಗಕ್ಕೆ ತಲುಪಿಸೋ ತನಕ ನನಗ್ ನೆಮ್ಮದಿ ಇರಲ್ಲ. ಆದ್ರೆ ಅವ್ರೇನ್ ಮನುಷ್ಯ ರಾಜಿ ಅಕ್ಕ? ಸ್ವಂತ ತಮ್ಮನ ಮಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಆ ಕಟ್ಕೊಂಡು ಕೊಟ್ಟು ಮದುವೆ ಮಾಡಕ್ಕೆ ಹೇಗ್ ತಾನೇ ಮನ್ಸ್ ಬರತ್ತೆ ಅವ್ರಿಗೆ? ನೀವೇ ಹೇಳಿ ರಾಜಿ ಅಕ್ಕ. ಅಷ್ಟು ಆವೇಶ ಪಡಬೇಡ ಅಹಮದ್. ಒಂದೊಂದ್ಸಲ ಸ್ವಾರ್ಥ ಅನ್ನೋದು ಬಂಧ, ಅನುಬಂಧ, ಒಳ್ಳೇದು ಕೆಟ್ಟದು, ನ್ಯಾಯ ಅನ್ಯಾಯ ಅಂತ ಆಲೋಚಿಸ್ಬೇಕಾದ ಮನುಷ್ಯನ ತುಂಬಾ ದೂರ ಕರ್ಕೊಂಡು ಹೋಗಿ ಎಷ್ಟು ಸಣ್ಣವನಾಗಿ ಮಾಡ್ಬಿಡುತ್ತೆ ಗೊತ್ತಾ? ಜೀವನ ಅಂದ್ಮೇಲೆ ಇದೆಲ್ಲ ಸಹಜ. ಆದ್ರೆ ಪದ್ಮ ಒಬ್ಳೇ ಇಲ್ವಲ್ಲ, ಅವಳ ಮನಸ್ಫೂರ್ತಿಯಾಗಿ ಬಯಸು ನೀನಿರೋ ತನಕ. ರಾಜಿ ಅಕ್ಕ, ಹುಡುಗಿ ನೋಡೋಕ್ ಬಂದ ತಕ್ಷಣ ಮದುವೆ ಆಗೋದಿಲ್ವಲ್ಲ. ನೀನು ಅನಾವಶ್ಯವಾಗಿ ಚಿಂತೆ ಮಾಡ್ಬೇಡ. ನಿರಾಸೆ ಅನ್ನೋದು ಮನುಷ್ಯನ ವಿವೇಕನ್ನ ಹಾಳು ಮಾಡುತ್ತೆ. ಅರ್ಥ ಆಯ್ತಾ? ಏನು? ಅಬ್ಬಬ್ಬಬ್ಬಾ, ಬೆಳಗ್ಗೆ 11 ಗಂಟೆ ಆಗಿ ಮುಗೀತು. ನೆಮ್ಮದಿಯಾಗಿ ಒಂದು ಟಿವಿ ನೋಡಕ್ಕೂ ಬಿಡಲ್ಲ. ಬಂದ್ಬಿಡ್ತಾರೆ ಸೇಲ್ಸ್ ಮೆನ್, ಮೇಡಮ್ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ. ಏ ಮುಂದೆ ಮನೆಗೆ ಹೋಗಯ್ಯ. ಅಯ್ಯೋ, ಯಾರ್ರೀ? ಯಾರು ಬೇಕಾಗಿತ್ತು? ಅಮ್ಮ, ನಾವು ಧನಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ ಇಂದ ಬಂದಿರೋದು. ಹಾ, ಪ್ರಕಾಶ್ ಅವ್ರು ನೋಡ್ಬೇಕಾಗಿತ್ತು. ಪ್ರಕಾಶ್? ಯಾವ ಪ್ರಕಾಶ್? ನಮ್ ಪ್ರಕಾಶನ? ಹಾ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪ್ರಕಾಶ ಬಂದ್ಲೇ ಇದ್ದಾನೆ, ಕರೀತೀನಿ. ಪ್ರಕಾಶ, ಏನಮ್ಮ? ಯಾರೋ ಬಂದಿದ್ದಾರೆ ನೋಡು. ಆರ್ ಯು ಮಿಸ್ಟರ್ ಪ್ರಕಾಶ್? ಎಸ್. ನಮ್ದು ಧನಲಕ್ಷ್ಮಿ ಗ್ರೂಪ್ ಆಫ್ ಕಂಪನೀಸ್ ಅಂತ. ನಾನು ಪ್ರಸಾದ್. ಹಲೋ. ಇವರು ವೆಂಕಟೇಶ್ ಅಂತ. ನೈಸ್ ಟು ಮೀಟ್ ಯು. ಹಲೋ. ಕೂತ್ಕೊಳ್ಳಿ. ಹೇಳಿ. ನಮ್ದು ಧನಲಕ್ಷ್ಮಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ತುಂಬಾ ದೊಡ್ಡ ಕಂಪನಿ. ಈ ವಾರದಲ್ಲಿ ಸಿಲ್ವರ್ ಜುಬ್ಲಿ ಆನಿವರ್ಸರಿ ಫಂಕ್ಷನ್ ಇಟ್ಕೊಂಡಿದೀವಿ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪಬ್ಲಿಸಿಟಿ ಇರುತ್ತೆ. ಆ ಫಂಕ್ಷನ್ ಅಲ್ಲಿ ತಮ್ಮಿಂದಾನೇ ಹಾಡ್ ಹಾಡಿಸ್ಬೇಕು ಅಂತ ನಮ್ ಬಾಸ್ ಡಿಸೈಡ್ ಮಾಡಿದ್ದಾರೆ. ಓ ರಿಯಲಿ? ಹೌದು ಮಿಸ್ಟರ್ ಪ್ರಕಾಶ್, ಈ ಫಂಕ್ಷನ್ಗೆ ದೊಡ್ಡ ವ್ಯಕ್ತಿಗಳು ಬರ್ತಿದ್ದಾರೆ. ನೀವೇ ಮೈನ್ ಅಟ್ರಾಕ್ಷನ್. ಅದೃಷ್ಟ ಚೆನ್ನಾಗಿದ್ದು ಯಾರ್ದಾದ್ರೂ ಕಣ್ಣು ನಿಮ್ ಮೇಲೆ ಬಿದ್ರೆ ನೀವು ದೊಡ್ಡ ಸ್ಟಾರ್ ಆಗೋಗ್ತೀರಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೆ ಯಾವ ರೀತಿ ಕೃತಜ್ಞತೆ ತಿಳಿಸ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕಿರೋದು ನಮ್ಗಲ್ಲ ಮಿಸ್ಟರ್ ಪ್ರಕಾಶ್, ಪಲ್ಲವಿ ಅವ್ರಿಗೆ. ಪಲ್ಲವಿನ? ಹೌದು, ಪಲ್ಲವಿ ಅವರೇ ನಮ್ಮ ಬಾಸ್ ಹತ್ರ ನಿಮ್ ಹೆಸರನ್ನ ರೆಕಮೆಂಡ್ ಮಾಡಿ ಈ ಅವಕಾಶ ನಿಮಗ್ ಸಿಗೋ ಹಾಗೆ ಮಾಡಿದ್ದು. ಪಬ್ಲಿಸಿಟಿಗೆ ಅಂತ ನಿಮ್ ಫೋಟೋಸ್ ಬೇಕಾಗುತ್ತೆ. ಈ ಅಡ್ರೆಸ್ ಕಳಿಸ್ಬಿಟ್ರೆ ಸಾಕು. ಶೂ ಸರ್, ಶೂ. ಪ್ರಕಾಶ್, ನಾವಿನ್ ಬರ್ತೀವಿ. ಸರ್ ಕಾಫಿ? ನೋ ಪ್ರಾಬ್ಲಮ್, ವಿಲ್ ಮೀಟ್ ಅಗೈನ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ, 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 ಅಮ್ಮ ಕೂತ್ಕೋ. ಈಗ ಬಂದಿದ್ರಲ್ಲ ಅವರು. ನಾನೆಲ್ಲ ಕೇಳಿಸ್ಕೊಂಡೆ. ಪ್ರಕಾಶ, ನಿನಗೆ ಚಿನ್ನದಂತ ಅವಕಾಶ ಕೊಡ್ಸಿದ್ದು ಪಲ್ಲವಿನೇ ಅಂತೆ ಕಣೋ. ನನಗೆ ಅವಳು ನೋಡ್ದಾಗ್ಲೇ ಅನ್ಸಿತ್ತು ಅವಳದು ಮಹಾ ತೂಕದ ವ್ಯಕ್ತಿತ್ವ ಅಂತ. ಅಲ್ಲ, ಅಕ್ಕ ತಂಗಿರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆಯಲ್ವಾ? ಅಯ್ಯೋ, ಇದು ನಮ್ಮನೆ ಕಾಲಿಟ್ಟಾಗಿದ್ದ ಕಷ್ಟ ಅನ್ನೋದನ್ನು ಅನುಭವಿಸಿದ್ದೀವಿ ಹೊರತು ಸುಖ ಅನ್ನೋದು ಕಣ್ಣಾಗ ಕಾಣಲಿಲ್ಲ ನೋಡು. ಇದು ಕಾಲ್ಗುಣನೇ ಅಂಥದ್ದು. ಅದೇ ಪಲ್ಲವಿ ಒಂದೇ ಒಂದ್ಸಲ ನಮ್ಮನೆ ಹಿಂಗ್ ಕಾಲಿಟ್ಲು, ಅದೃಷ್ಟ ಅನ್ನೋದು ಹಂಗೆ 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 ಬಂದ್ಕೊಂಡ್ ಬಂದ್ಬಿಡ್ತು ನೋಡ. ಅಲ್ಲ ರಾಜಿ, ಸರ್? ಅದು ಕ್ಯಾಮ್ರಾ ಸರ್ವಿಸ್ ಕೊಡ್ಬೇಕು ಅಂತಿದ್ಯಲ್ಲ, ತಗೊಂಬಾ. ಇದು ತಂದೆ ಸರ್. ಅಹ್ಮದ್, ಹಾ? ಗೌಡ್ರ ಆಲ್ಬಮ್ ಅವ್ರ ಮನೆ ಕೊಟ್ಬಿಟ್ ಪಾಪ. ಓಕೆ ಸರ್. ನಮಸ್ಕಾರ ನಾಯ್ಡು ಅವರೇ. ನಮಸ್ಕಾರ ಪ್ರಕಾಶ್, ಕೂತ್ಕೊಳ್ಳಿ. ಏನ್ರಿ ಇಷ್ಟು ದೂರ? ರಾಜನ್ ಕರ್ಕೊಂಡು ಹೋಗಕ್ಕೇನ್ ಬಂದಿಲ್ಲ ತಾನೆ? ಇಲ್ಲ ಸರ್, ಅರ್ಜೆಂಟ್ ಫೋಟೋ ತೆಗಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಫೋಟೋಸಾ? ಹೌದು ಸರ್. ಚೆನ್ನಾಗಿದ್ದೀರಾ ಸರ್? ಸರ್, ಏನಿದೆ ಆಶ್ಚರ್ಯ? ಇಷ್ಟು ದೂರ ಹುಡ್ಕೊಂಡು ಬಂದಿದ್ದೀರಾ? ಇವತ್ತು ಖಂಡಿತ ಮಳೆ ಬರುತ್ತೆ. ಹಲೋ ಸರ್. ಹಲೋ. ನಮ್ಮ ಸ್ಟುಡಿಯೋಗೆ ಬರೋದೇ ಅಪ್ರೂಪ ಆಗಿದ್ದಾರೆ ಸರ್. ಇರಿ ಸರ್, ನಾನು ಈಗಲೇ ಬಂದೆ. ಇವತ್ತು ಬೆಳಗ್ಗೆ ನನ್ನ ಮಾತು ಹೇಳಿಲ್ಲ ಬರ್ತೀನಂತ. ಅದು ಆಗ ನನಗೆ ಗೊತ್ತಿಲ್ಲ. ಆ ರಾಜಿ, ನೀನು ಮನೆಯಿಂದ ಬಂದ್ಮೇಲೆ ಒಂದ್ ಕಂಪ್ನಿಯವ್ರು ಬಂದಿದ್ರು, ಫಂಕ್ಷನ್ ಇಟ್ಕೊಂಡಿದಾರಂತೆ. ಆ ಫಂಕ್ಷನ್ ನಲ್ಲಿ ನಾನೇ ಹಾಡ್ಬೇಕು ಅಂತ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹೌದಾ?
ತುಂಬಾ ದೊಡ್ಡ ಫಂಕ್ಷನ್ ಅಂತೆ. ಈ ಫಂಕ್ಷನ್ಗೆ ದೊಡ್ಡ ದೊಡ್ಡ ಕಲಾವಿದರು, ಮಿನಿಸ್ಟರ್ಗಳು ಎಲ್ಲರೂ ಬರ್ತಾರಂತೆ. ಪೇಪರ್ ಪಬ್ಲಿಸಿಟಿ ಕೂಡ ಇರುತ್ತಂತೆ. ಈ ಕಂಪ್ನಿಯವರು ಮನಸ್ಸು ಮಾಡಿದ್ರೆ ದೊಡ್ಡ ಹಾಡುಗಾರನೆ ಕರೆಸಬಹುದಾಗಿತ್ತು. ಆದ್ರೂ ಈ ಫಂಕ್ಷನ್ಗೆ ನನ್ನೇ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಯಾಕಂದ್ರೆ ನೀವು ಚೆನ್ನಾಗಿ ಹಾಡ್ತೀರಿ ಅಂತ. ಅಷ್ಟೇ ಅಲ್ಲ, ಪಲ್ಲವಿ ಕೂಡ. ಪಲ್ಲವಿನ? ಹಾ, ಪಲ್ಲವಿ ಒಳ್ಳೆ ಪೊಸಿಷನ್ ಇದ್ದಾಳಲ್ವಾ, ಸ್ಟ್ರಾಂಗ್ ರೆಕಮೆಂಡ್ ಮಾಡಿ ನನಗೆ ಈ ಅವಕಾಶ ಕೊಡಿಸಿದ್ಲಂತೆ. ನಿಜವಾಗ್ಲೂ ಹಾ, ಎಷ್ಟು ಒಳ್ಳೆ ಕೆಲಸ ಮಾಡಿದಾಳೆ. ನೋಡೋಕೆ ತುಂಟಿ ತರ ಇದ್ರು, ಎಷ್ಟು ಒಳ್ಳೆ ಮನ್ಸು ಹೊಳ್ದು. ನಾವು ಅಂದ್ರೆ ತುಂಬಾ ಪ್ರೀತಿ ಅವಳಿಗೆ. ಸರ್ ಕೂಲ್ ಡ್ರಿಂಕ್ ತಗೊಳ್ಳಿ ಸರ್. ಬೇಡಪ್ಪ. ಪರವಾಗಿಲ್ಲ ತಗೊಳ್ಳಿ ಸರ್. ಬೇಡ ಅಹಮದ್. ತಗೊಳ್ರಿ, ಅವನೆಷ್ಟು ಪ್ರೀತಿಯಿಂದ ತಗೊಂಡ್ ಬಂದಿದ್ದಾನೆ. ಅದೇನು ಮಾತು ಅಂತ ಆಡ್ತೀರ ರಾಜಿ? ಈ ಕೂಲ್ ಡ್ರಿಂಕ್ ಕುಡಿದ್ರೆ ನನ್ ಗಂಟು ಕೆಟ್ಟೋಗಲ್ವಾ? ಹೌದೌದಲ್ಲ, ನೀನೇನ್ ಅನ್ಕೋಬೇಡ. ಅವ್ರಿಗೆ ಕೂಲ್ ಡ್ರಿಂಕ್ ಆಗೋಲ್ಲ, ಹಾಡ್ಗಾರರಲ್ವಾ, ಗಂಟ್ಲು ಕಟ್ಕೊಳ್ಳುತ್ತೆ. ಓ ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಹೋಗ್ಲಿ ಕಾಫಿ ತಗೋಬಾರ ಸರ್? ಬೇಡ ಅಹಮದ್, ನಾನು ತುಂಬಾ ಅರ್ಜೆಂಟ್ನಲ್ಲಿದ್ದೇನೆ. ಬೇಗ ನನ್ನ ಫೋಟೋ ತೆಗಿ, ತಕ್ಷಣ ಪಬ್ಲಿಸಿಟಿ ಕೊಡ್ಬೇಕು. ಅದಕ್ಕೇನ್ ಸರ್, ರಾಜ್ಯ ಅಕ್ಕನೇ ನಿಮ್ಮ ಫೋಟೋ ತೆಗಿತಾರೆ, ತುಂಬಾ ಚೆನ್ನಾಗಿರುತ್ತೆ ಸರ್ ಅವ್ರ ರೈಟಿಂಗು. ಅಷ್ಟರಲ್ಲೇ ನಾನು ಕಾಫಿ. ಏನು, ರಾಜಿ ನನ್ನ ಫೋಟೋ ತೆಗೆದ? ಜೋಕ್ ಮಾಡ್ಬೇಡ ಅಹಮದ್. ಜೋಕ್ ಅಲ್ಲ ಸರ್, ಅಕ್ಕ ತುಂಬಾ ಚೆನ್ನಾಗಿ ಫೋಟೋಸ್ ತೆಗಿತಾರೆ. ಈ ಫೋಟೋಸ್ ಎಲ್ಲ ಅಕ್ಕನೇ ತೆಗ್ದಿರೋದು. ಹೌದ್ರಿ, ನಿಮ್ ಫೋಟೋ ನಾನೇ ತೆಗಿತೀನಿ. ಫೋಟೋ ನೋಡಿದ್ಮೇಲೆ ನೀವೇ ನನ್ ಮೆಚ್ಕೋತೀರಾ. ಸಾಕು, ಸುಮ್ಮನಿರ್ತೀಯಾ? ನೀನು ಫೋಟೋ ತೆಗೆಯೋದು, ನಾನು ಪೋಸ್ ಕೊಡೋದು. ಫೋಟೋ ತೆಗೆಯೋದು ಅಂದ್ರೆ ಮನೇಲಿ ಪುಳಿಯೋಗರೆ ಮಾಡ್ದಂಗೆ ಅಂದ್ಕೊಂಡಿದ್ಯಾ? 4 ಫೋಟೋ ತೆಗೆದ ತಕ್ಷಣ ದೊಡ್ಡ ಫೋಟೋಗ್ರಾಫರ್ ಅಂದ್ಕೋಬೇಡ. ರಾಜಿ, ನನ್ ಟೈಮ್ ವೇಸ್ಟ್ ಮಾಡಬೇಡ. ಹೊರಗಡೆ ನನಗೆ ತುಂಬಾ ಕೆಲಸ ಇದೆ. ಹೌದು, ನೀವು ಹೇಳ್ತಾ ಇರೋದು ಸರಿನೇ. ಅಹಮದೇನೋ ಸುಮ್ಮನೆ ಮಾತಿಗೆ ಹೇಳ್ತಾ, ನೀವು ಸೀರಿಯಸ್ ಆಗಿ ತಗೋಬೇಡಿ. ನಿಮ್ ಫೋಟೋ ಅಹಮದೇ ತೆಗಿತಾನೆ. ಹೋಗ್ಲಿ ಬನ್ನಿ ಸರ್, ನಾನೇ ಫೋಟೋ ತೆಗಿತೀನಿ. ಹಾ, ನಡಿ. ನಾನು ಫೋಟೋಗ್ರಫಿ ಕಲ್ತಿದ್ದ ವಿಷಯ ಅವ್ರಿಗೆ ಗೊತ್ತಿಲ್ವಲ್ಲ ಸರ್, ಅದಕ್ಕೆ ಸಡನ್ ಆಗಿ ಒಂದೊಳ್ಳೆ ಪ್ರೋಗ್ರಾಮ್ ಸಿಕ್ಕಿದ ತಕ್ಷಣ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ಅಷ್ಟೇ. ಎಷ್ಟಾದರೂ ಅವ್ರ ಟೆನ್ಷನ್ ಅವ್ರಿಗಿರುತ್ತಲ್ವ ಸರ್, ಪಾಪ. ಹೌದು, ಪಾಪ. ಆ ನಾಡವ್ರೆ, ಎಷ್ಟು? ನೋ ಪರವಾಗಿಲ್ಲ. ಆ ರಾಜಿ, ಹ್ಮ್. ಸಾಯಂಕಾಲ ಮರದ ಫೋಟೋ ತಗೊಂಡ್ ಬಾ. ಹ್ಮ್. ಓಕೆ? ಹ್ಮ್. ಬಹಳ ಅರ್ಜೆಂಟು. ಹ್ಮ್. ಬರ್ತೀನಿ ನಾಡವ್ರೆ, ಬರ್ಲಾ? ಅಪ್ಪ, ಕಾಫಿ ತಗೊಳ್ಳಿ. ಆ ಪಕ್ಕದ ಮನೆ ಹುಡುಗ ಮಹೇಶ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ. ಬಡ ಹುಡುಗನಾದ್ರೂ ಎಷ್ಟು ಶ್ರದ್ಧೆ. ಜೂಜು ಕುಡ್ತ ಅಂತ ಮೋಜು ಮಸ್ತಿ ಮಾಡದೆ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ರೂಮ್ನಲ್ಲೇ ಇದ್ರೂ ಇದಾನೋ ಇಲ್ವೋ ಅನ್ನೋಷ್ಟು ಗಂಭೀರವಾಗಿರ್ತಾನೆ. ಹೌದಪ್ಪ, ತುಂಬಾ ಸೈಲೆಂಟ್ ಹುಡುಗ ಅನ್ಸುತ್ತೆ. ನನಗಂತೂ ಆ ಹುಡುಗನ ಮಾತಾಡ್ಸೋದೇ ಒಂದು ಸಂತೋಷದ ವಿಷಯ. ಎಷ್ಟು ನಯ ವಿನಯದಿಂದ ಮಾತಾಡ್ತಾನೆ.
ದೊಡ್ಡವರು ಹಿರಿಯರು ಅಂದರೆ ಎಷ್ಟು ಮರ್ಯಾದೆ. ನೀನು ಅಂದರೆ ನಿಮ್ಮಪ್ಪ ಅನ್ನೋ ಈಗಿನ ಕಾಲದ ಹುಡುಗರ ಮಧ್ಯೆ ಇಂಥ ನಾಜೂಕಿನ ಹುಡುಗರು ಇರ್ತಾರೆ ಅಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಯಾರನ್ನು ಅಷ್ಟು ಬೇಗ ಮೆಚ್ಕೊಳ್ದಿರೋ ನೀವೇ ಆ ಹುಡುಗನ್ನ ಅಷ್ಟು ಹೊಗಳ್ತಿದ್ದೀರಾ ಅಂದ್ರೆ ನಿಮ್ಮನ್ನ ಎಷ್ಟು ಇಂಪ್ರೆಸ್ ಮಾಡಿರ್ಬೇಕು. ನನ್ನನ್ನು ಕೂಡ ನೀವಷ್ಟು ಹೊಗಳಲ್ಲ. ನನಗೆ ಆ ಹುಡುಗನ ಬಗ್ಗೆ ಹೊಟ್ಟೆ ಕಿಚ್ಚು ಶುರು ಆಗ್ತಿದೆ. ಆಂಟಿ ಆಂಟಿ ಫೋನ್ ಬಂದಿದೆ. ಮಹೇಶ್, ಚೆನ್ನಾಗಿದ್ಯಾ? ನಿನ್ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆಯಾ? ಮಾಸ್ಟರ್ಗಳೆಲ್ಲ ಒಳ್ಳೆಯವ್ರು ತಾನೆ? ನಿಮ್ ಕಾಲೇಜಲ್ಲಿ ರೌಡಿ ಹುಡುಗರ ಕಾಟ ಇಲ್ಲ ತಾನೆ? ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಪೇಪರ್ಗಳಲ್ಲೆಲ್ಲ ರ್ಯಾಗಿಂಗ್ ಬಗ್ಗೆ ಬರಿತಾ ಇದ್ದಾರೆ. ಅಯ್ಯಯ್ಯೋ, ಆ ಥರ ಏನಿಲ್ಲ ಅದಕ್ಕೆ. ಇಲ್ಲಿ ನಾನು ಕ್ಷೇಮವಾಗಿ ಸುರಕ್ಷಿತವಾಗಿದ್ದೀನಿ. ನಾನು ಅದೇ ಕಣೋ, ದಿನ ದೇವ್ರನ್ನ ಬೇಡ್ಕೊಳ್ಳೋದು ನನ್ನ ಮಹೇಶ ಚೆನ್ನಾಗಿ ಓದ್ಕೋಬೇಕು, ಅವನ ಕನಸುಗಳೆಲ್ಲ ಈಡೇರ್ಬೇಕು ಅಂತ. ಅದಕ್ಕೆ ನಿಮ್ಮ ಪ್ರಾರ್ಥನೆನ ಆ ದೇವರು ತುಂಬ ಶ್ರದ್ಧೆಯಿಂದ ಕೇಳಿಸ್ಕೊಂಡ ಅನ್ಸುತ್ತೆ. ಅಂದ್ರೆ ಅದಕ್ಕೆ ನನಗೆ ಈ ಸೆಮಿಸ್ಟರ್ನಲ್ಲಿ ತುಂಬ ಒಳ್ಳೊಳ್ಳೆ ಮಾರ್ಕ್ಸ್ ಬಂದಿದೆ. ಅದಕ್ಕೆ ಎಂಥ ಶುಭಾರ್ಥ ಹೇಳಿದೆ ಮಹೇಶ್. ಆದರೂ ಒಳ್ಳೆ ಮಾರ್ಕ್ಸ್ ನಿನ್ಗೆ ಬರದೆ ಬೇರೆ ಯಾರಿಗೆ ಬರುತ್ತೆ? ಅಷ್ಟೇ ಅಲ್ಲ, ಅದಕ್ಕೆ ಕಾಲೇಜಿನ ಇತಿಹಾಸದಲ್ಲೇ ರೆಕಾರ್ಡ್ ಬ್ರೇಕ್ ಮಾಡುವಂಥ ಮಾರ್ಕ್ಸ್ ತೆಗೆದಿದ್ದೀನಂತೆ. ಪ್ರಿನ್ಸಿಪಾಲ್ರೆ ಖುದ್ದಾಗಿ ಬಂದು ಅಭಿನಂದಿಸಿದ್ರು. ಅಷ್ಟೇ ಅಲ್ಲ, ಅದಕ್ಕೆ ನನ್ನ ಪೇಪರ್ಸ್ನ ಎಲ್ರಿಗೂ ಕೊಟ್ಟು ಅದನ್ನ ಕಾಪಿ ಬೇರೆ ಮಾಡ್ಕೊಳಕ್ ಹೇಳಿದ್ರು. ಅದಕ್ಕೆ ನನ್ನ ಮಾತು ಕೇಳಿಸ್ಕೊತಿದ್ದೀರಾ ಅಲ್ವಾ? ಅದಕ್ಕೆ ಕೇಳಿಸ್ತಿದೆ ಅಲ್ವಾ? ಅದಕ್ಕೆ ಕೇಳಿಸ್ತಿದೆ, ಹೇಳು. ಅದಕ್ಕೆ ನೀವು ಅಳ್ತಿದ್ದೀರಾ ತಾನೆ? ಅಳು ಅಲ್ಲ ಕಣೋ, ಆನಂದ ಭಾಷ್ಪ. ನನ್ನ ಕಣ್ಮುಂದೆ ಬೆಳೆದ ಹುಡುಗ ಈ ದಿನ ಇಷ್ಟು ಸಾಧನೆ ಮಾಡಿ ನನ್ನ ಕನಸುಗಳನ್ನ ನೆರವೇರಿಸ್ತಾ ಇದ್ದಾನೆ ಅಂದ್ರೆ ಯಾರಿಗೆ ತಾನೇ ಸಂತೋಷ ಆಗೋಲ್ಲ? ಹೇಳು. ಚಿಕ್ಕಪ್ಪನ ಫೋನ್ ಬಂದಿದೆ, ಬನ್ರೋ. ಇದೆಲ್ಲ ನಿಮ್ಮ ಪ್ರೋತ್ಸಾಹದಿಂದ ತಾನೇ ಅದಕ್ಕೆ ಸಾಧ್ಯ ಆಗಿದ್ದು. ಸಾಕು, ಸುಮ್ಮನೆ ಇರು. ಹೌದು, ನೀನು ಸ್ವಲ್ಪ ದೃಷ್ಟಿ ತೆಗೆದುಕೊಂಡ್ರೆ ಚೆನ್ನಾಗಿರೋದು. ಅದೆಷ್ಟು ಜನ ನಿನ್ನನ್ನು ನೋಡಿ ಹೊಟ್ಟೆ ಉಡ್ಸ್ಕೊಂಡ್ರೋ ಏನೋ. ಅದು ನೀನೇನು ಮಾಡ್ತೀಯ ಅಂದರೆ ಕಲ್ಲು ಬರುತ್ತಲ್ಲ, ಕಲ್ಲುಪ್ಪು ತಗೊಂಡು ನಿಮ್ ಜೊತೆ ಮಕ್ಕಳು ಬಂದಿದಾರ, ಅವ್ರು ಕುಡಿ. ಅತ್ತಿಗೆ ನೀನು ಅವ್ರ ಜೊತೆ ಮಾತಾಡ್ತಾ ಕೂತ್ರೆ ಬಿಲ್ಲು ಹನುಮಂತನ ಬಾ ಕೊಡಮ್ಮ. ಚಿಕ್ಕಪ್ಪ ಯಾವಾಗ ಬರ್ತೀಯ? ನೀನು ಕಾಲೇಜಿಗೆ ಹೋಗ್ತಾ ಇದೀಯಾ? ನಿನಗೆ ರಜೆ ಯಾವಾಗ ಬರ್ತೆ? ಕೊಟೋ. ಚಿಕ್ಕಪ್ಪ, ನಿಂಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತೆ. ಕಾಂಗ್ರೆಸ್ ಚಿಕ್ಕಪ್ಪ. ಕೊಡಿಲ್ಲ. ಹಲೋ, ಫಸ್ಟ್ ರ್ಯಾಂಕ್ ಬಂದಿದೀಯ ಅಂತೆ? ಹೌದು, ನಾನು ಫಸ್ಟ್ ರ್ಯಾಂಕ್. ಹಲೋ ಚಿಕ್ಕಪ್ಪ, ಕಾಂಗ್ರೆಸ್ ಚಿಕ್ಕಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸುಮಾ. ನೀವೆಲ್ಲ ಚೆನ್ನಾಗಿ ಓದ್ಕೋತಿದ್ದೀರಾ ತಾನೆ? ಯಾಕೋ ಚಿಕ್ಕಪ್ಪ, ಮ್ಯಾಥ್ಸ್ ತಲೆಗೆ ಹತ್ತಲ್ಲ. ಡೋಂಟ್ ವರಿ ಸುಮಾ, ನಾನು ಬರ್ತೀನಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ. ಯಾವಾಗ ಬರ್ತೀರಾ ಚಿಕ್ಕಪ್ಪ? ನೆಕ್ಸ್ಟ್ ಹಾಲಿಡೇಸ್ ನಲ್ಲೇ ಬರ್ತೀನಿ. ಚಿಕ್ಕಪ್ಪ, ಬರೋವಾಗ ಒಂದ್ ಬೊಂಬೆ, ಅದೇ ಬಾರ್ಬಿ ಡಾಲ್ ಅಂತಾರಲ್ಲ, ಅದ್ ತಗೊಂಡ್ ಬರ್ತೀರಾ? ಸುಮಾ,
ನೀನು ಇವ್ರಿಬ್ರನ್ನ ಕರ್ಕೊಂಡು ಹೋಗು. ಹೋಗ್ರು. ಮಹೇಶ್, ಫೋನ್ ಇಟ್ಬಿಡ್ಲಾ? ಯಾಕತ್ಗೆ ಅಷ್ಟು ಬೇಗ? ಅಯ್ಯೋ, ನಿನ್ಗೆ ಫೋನ್ ಬಿಲ್ ಜಾಸ್ತಿ ಬರುತ್ತೆ. ಅದ್ರ ಬಗ್ಗೆ ನಿಮ್ ಚಿಂತೆ ಬಿಡಿ ಅತ್ಗೆ ಅಣ್ಣ ಅಮ್ಮ ಎಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ನಿಮ್ಮ ಅಣ್ಣ ದಿನ ನಿನ್ ಬಗ್ಗೆ ಹೇಳ್ತಿರ್ತಾರೆ. ಸುಮ್ನೆ ದಂಡಕ್ಕೆ ಓದ್ತಿದ್ದಾನೆ ಅಂತನಾ? ಹೇ, ಹಾಗೆಲ್ಲ ನಿನ್ನಷ್ಟಕ್ಕೆ ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ. ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವ್ರತ್ತ ನಿನ್ಗೆ ಗೊತ್ತಿಲ್ಲ. ನೀವೇ ಮೆಚ್ಕೋಬೇಕು ನಮ್ಮ ಅಣ್ಣನ. ಏಯ್, ತಲೆ ಬೆಲೆ ಕೊಡ್ತೀನಿ. ಆ ಊರಿಗೆ ಬಂದ್ಮೇಲೆ ದೊಣ್ಣೆಲ್ ಬಡಿಯೋರಂತೆ. ಊಟ ಆಯ್ತಾ ಅತ್ಗೆ? ಅಯ್ಯಯ್ಯೋ, ಬಿಟ್ಟು ನೀನ್ ರಾತ್ರಿ ಎಲ್ಲ ಮಾತಾಡೋ ತರ ಇದೆಯಾ? ನಾನ್ ಫೋನ್ ಇಟ್ಬಿಡ್ತಾ ಇದ್ದೀರಪ್ಪ. ಆಯ್ತತ್ಗೆ, ಗುಡ್ ನೈಟ್. ಗುಡ್ ನೈಟ್ ಮಹೇಶ. ಹ್ಮ್